ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭ ನಡೆದಿರ್ತಕ್ಕಂಥ ಕಲ್ಲು ತೂರಾಟದ ಗಲಭೆ ಹಿನ್ನೆಲೆಯಲ್ಲಿ ಸಾಕಷ್ಟು ಉದ್ವಿಗ್ನವಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ತಾವು ಗಮನಿಸಿದ್ರಿ, ಏನು ನಡೀತಾ ಇದೆ ಸರ್ ಅಂತ? ನೋಡಿ, ಈಗಾಗಲೇ ಕರ್ನಾಟಕದಲ್ಲಿ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅಂತಕ್ಕಂಥದ್ದು ಒಂದು ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನೀತಿನಲ್ಲಿ ಆಗ್ತಾಯಿದೆ. ಅವ್ರಿಗೆ ಗಾನ್ಲೇ ಮಾಡಬೇಕು ಬೇಡ ಅಂತಾರೆ ಗೊತ್ತಿಲ್ಲ, ಆದರೆ ಇವ್ರು ಮಾಡಿಸುವಂಥ ಕೆಲಸವನ್ನು ಸರ್ಕಾರದ ಕಡೆಯಿಂದ ಇವತ್ತು ಪ್ರಚೋದನೆ ಆಗ್ತಾಯಿದೆ. ಯಾಕಂದರೆ ನಾವು ನೋಡಿದ್ದೇವೆ, ಅನೇಕ ಕ್ರಿಮಿನಲ್ ಕೇಸ್ಗಳು ಉಳ್ಳಂಥವ್ರನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ತೊಗೊಂಬಂದು ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹುಬ್ಳಿ ಗಲಭೆಯಲ್ಲಿ ಸುಮಾರು 52-53 ಜನ ಸಿಕ್ಕಂಥವ್ರನ್ನ ಬಿಡಿಸುವಂಥ ಪ್ರಯತ್ನ ಮಾಡಿದರು. ವಾಪಸ್ ನಾವು ಕೋರ್ಟಿಗೆ ಹೋಗಿ ಮತ್ತು ವಾಪಸ್ ಕೇಸ್ ಓಪನ್ ಆಗ್ತಾಯಿದೆ. ಡಿ.ಜೆ.ಹಳ್ಳಿ, ಕೆ.ಜೆ.ಹಳ್ಳಿ ಆಗಲಿ, ಉದಯಗಿರಿ ಆಗಲಿ, ಈ ರೀತಿಯಾದಂಥ ಹಲವಾರು ಕಡೆ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ನಾವು ಗಮನಿಸಿದಾಗ ಸರ್ಕಾರ ಇವತ್ತು ಅವ್ರ ಬೆಂಬಲಕ್ಕೆ ನಿಲ್ತೈತೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಇವತ್ತು ಭಾಳ ಸ್ಪಷ್ಟವಾಗಿ ಸಾಬೀತಾಗ್ತಾಯಿದೆ. ಅದರ ಭಾಗವಾಗಿ ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಯಾಕಂದರೆ 4-5 ಕಡೆ ಈ ಸಲ ವಿಶೇಷವಾಗಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಮ್ಮ ಧಾರವಾಡ ತಾಲೂಕಿನಲ್ಲಿ ಒಂದಾಗಿದೆ, ಇವತ್ತು ಮಂಡ್ಯದ ಮದ್ದೂರಿನಲ್ಲಿ ಆಗ್ತಾಯಿದೆ. ನಿನ್ನೆ ರಾತ್ರಿ ಗೋಪನಕಪ್ಪದಲ್ಲಿ ಒಬ್ಬ ಸ್ಟ್ಯಾಬಿಂಗ್ ಕೂಡ ಆಗಿದೆ ಅಂತಕ್ಕಂಥ ಮಾಹಿತಿ ಆಗಲೇ ನನಗೆ ಸಿಕ್ಕಿದೆ. ಅಂದರೆ ಈ ರೀತಿ ಆದಾಗ ಘಟನೆಗಳನ್ನು ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಅವ್ರ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಂಡ್ರೆ ಮುಂದಾಗ್ತಕ್ಕಂಥ ಘಟನೆಗಳನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇದೆ. ಆದರೆ ಸರ್ಕಾರನ ಒಂದು ಕಡೆ ಅವ್ರಿಗೆ ಬೆಂಬಲಕ್ಕೆ ನಿಂತಂಥ ಸಂದರ್ಭ ನೋಡಿದರೆ ಈ ರೀತಿಯಾದಂಥ ಘಟನಾವಳಿಗಳು ಏನೋ ಸಾಮಾನ್ಯ ಅಲ್ಲ, ಇವೆಲ್ಲ ಪ್ರೀ ಪ್ಲ್ಯಾನ್ಡ್ ಅಂತಕ್ಕಂಥ ಘಟನೆ ಆಗುತ್ತೆ. ಯಾಕಂದರೆ ನೀವು ಮಸೀದಿ ಮ್ಯಾಗ ನಿಂತ್ಕೊಂಡು ಇವತ್ತು ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಒಗಿತೀರಿ, ಚಪ್ಪಲಿ ಒಗಿತೀರಿ ಅಂದರೆ ಎಲ್ಲಿಂದ ತಂದಿಟ್ರು? ಹಾಗಾದ್ರೆ ಯಾವಾಗ ತಂದಿಟ್ರು, ಯಾರು ತಂದಿಟ್ರು? ಈ ತನಿಖೆ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ಇದನ್ನೆಲ್ಲನೂ ಸನ್ಮಾನ್ಯ ಗೃಹ ಸಚಿವರು ಒಳ್ಳೆಯವರು ಅದಾರಂತ ನಾವು ಭಾಳ ಅಂದ್ಕೊಂಡಾಗತ್ತೀವಿ, ಭಾಳ ಒಳ್ಳೆತನ ಸರಿಯಲ್ಲ ಅನ್ನೋಂಥದ್ದು ಇವಾಗ ಭಾಳ ಸ್ಪಷ್ಟವಾಗ್ತಾ ಇದೆ. ಪ್ರಮುಖವಾಗಿ ಈ ಘಟನೆಯನ್ನು, ಗಲಾಟೆಯನ್ನು ಗಮನಿಸಿದರೆ ಒಂದು ಕಡೆ ಕಲ್ಲು ತೂರಾಟ ಮಾಡಿದಂಥವ್ರನ್ನ, ತಪ್ಪಿತಸ್ಥರನ್ನ ಅವ್ರನ್ನ ಬಂಧನ ಮಾಡೋದು ಬಿಟ್ಟು ಅಮಾಯಕರನ್ನು, ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಂಧನ ಮಾಡಿದ್ದಾರೆ. ಒಂದು ಕಡೆ ಲಾಠಿ ಚಾರ್ಜ್, ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಂದರೆ ಏನು ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ? ನೋಡ್ರಿ, ಇವತ್ತು ಪೊಲೀಸ್ ಇಲಾಖೆದ ಲೆಕ್ಕ ಹೆಂಗಿರುತ್ತೆ ಅಂತಂದ್ರೆ ಆ ಕಡೆಯಿಂದ ಒಂದು 10 ಮಂದಿ, ಈ ಕಡೆಯಿಂದ ಒಂದು 10 ಮಂದಿ ಹಾಕಿ ಮುಗಿಸ್ಬಿಡೋ ಅನ್ನೋಂಥದ್ದು ಭಾವನೆ ಒಳಗೆ ಇರ್ತಾರೆ ಯಾವಾಗಲೂ. ಆದರೆ ಆ ರೀತಿ ಆಗಬಾರ್ದು. ನೀವು ಲೆಕ್ಕ ತೋರಿಸಿದ್ರಾಗ 10 ಮಂದಿ ಹಿಂದೂಗಳನ್ನ ಹಾಕೇವಿ, 10 ಮಂದಿ ಮುಸಲ್ರನ್ನ ಹಾಕೇವಿ ಅನ್ನೋದ್ರಾಗ ಅರ್ಥ ಇರಂಗಿಲ್ಲ. ಯಾರು ತಪ್ಪಿಸ್ರಿದ್ದಾರೆ, ಅವ್ರು ಬೇಕಾದವರು ಇರಲಿ, ಹಿಂದೂಗಳಿರಲಿ ಅಥವಾ ಮುಸ್ಲಿಮರಿರಲಿ, ತಪ್ಪಿಸ್ರು ಯಾರು ಇದ್ದಾರೆ ಅವ್ರನ್ನ ಹಿಡಿದು ಒಳಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ವಿನಾ ನಂಬರನ್ನು ಸೇಮ್ ತೋರ್ಸೋಕೆ ಹೋಗೋದ್ರಾಗ ಪೊಲೀಸ್ ಇಲಾಖೆ ಭಾಳ ಜಾಣ್ಮೆಯನ್ನು ತೋರಿಸುವಂಥ ಅವಶ್ಯಕತೆ ಇಲ್ಲ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇನ್ನು ನಿಮ್ಮ ತಾಳ್ಮೆಯನ್ನು, ಜನರ ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ್ರಿ. ಜನರ ಕಾನೂನು ಏನಾದರೂ ಕೈಗೆ ತೆಗೆದುಕೊಂಡ್ರೆ ಸರ್ಕಾರ ಇರುತ್ತೋ ಇಲ್ಲೋ ಅನ್ನೋ ಯೋಚನೆಯನ್ನು ಸರ್ಕಾರ ಮಾಡಬೇಕು. ಅವಾಗ ಇದಿಷ್ಟು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಒಂದು ಕಡೆ ಏನು ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿಯಿಂದಾಗಿ ಈ ರೀತಿ ಗಲಾಟೆಗಳು ಏನು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ರೀತಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕ್ರಮವನ್ನು ಕೈಗೊಳ್ಳಬಾರದು, ಅದರ ಬದಲಾಗಿ ಏನು ತಪ್ಪಿತಸ್ಥರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭ ನಡೆದಿರ್ತಕ್ಕಂಥ ಕಲ್ಲು ತೂರಾಟದ ಗಲಭೆ ಹಿನ್ನೆಲೆಯಲ್ಲಿ ಸಾಕಷ್ಟು ಉದ್ವಿಗ್ನವಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ತಾವು ಗಮನಿಸಿದ್ರಿ, ಏನು ನಡೀತಾ ಇದೆ ಸರ್ ಅಂತ? ನೋಡಿ, ಈಗಾಗಲೇ ಕರ್ನಾಟಕದಲ್ಲಿ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅಂತಕ್ಕಂಥದ್ದು ಒಂದು ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನೀತಿನಲ್ಲಿ ಆಗ್ತಾಯಿದೆ. ಅವ್ರಿಗೆ ಗಾನ್ಲೇ ಮಾಡಬೇಕು ಬೇಡ ಅಂತಾರೆ ಗೊತ್ತಿಲ್ಲ, ಆದರೆ ಇವ್ರು ಮಾಡಿಸುವಂಥ ಕೆಲಸವನ್ನು ಸರ್ಕಾರದ ಕಡೆಯಿಂದ ಇವತ್ತು ಪ್ರಚೋದನೆ ಆಗ್ತಾಯಿದೆ. ಯಾಕಂದರೆ ನಾವು ನೋಡಿದ್ದೇವೆ, ಅನೇಕ ಕ್ರಿಮಿನಲ್ ಕೇಸ್ಗಳು ಉಳ್ಳಂಥವ್ರನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ತೊಗೊಂಬಂದು ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹುಬ್ಳಿ ಗಲಭೆಯಲ್ಲಿ ಸುಮಾರು 52-53 ಜನ ಸಿಕ್ಕಂಥವ್ರನ್ನ ಬಿಡಿಸುವಂಥ ಪ್ರಯತ್ನ ಮಾಡಿದರು. ವಾಪಸ್ ನಾವು ಕೋರ್ಟಿಗೆ ಹೋಗಿ ಮತ್ತು ವಾಪಸ್ ಕೇಸ್ ಓಪನ್ ಆಗ್ತಾಯಿದೆ. ಡಿ.ಜೆ.ಹಳ್ಳಿ, ಕೆ.ಜೆ.ಹಳ್ಳಿ ಆಗಲಿ, ಉದಯಗಿರಿ ಆಗಲಿ, ಈ ರೀತಿಯಾದಂಥ ಹಲವಾರು ಕಡೆ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ನಾವು ಗಮನಿಸಿದಾಗ ಸರ್ಕಾರ ಇವತ್ತು ಅವ್ರ ಬೆಂಬಲಕ್ಕೆ ನಿಲ್ತೈತೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಇವತ್ತು ಭಾಳ ಸ್ಪಷ್ಟವಾಗಿ ಸಾಬೀತಾಗ್ತಾಯಿದೆ. ಅದರ ಭಾಗವಾಗಿ ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಯಾಕಂದರೆ 4-5 ಕಡೆ ಈ ಸಲ ವಿಶೇಷವಾಗಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಮ್ಮ ಧಾರವಾಡ ತಾಲೂಕಿನಲ್ಲಿ ಒಂದಾಗಿದೆ, ಇವತ್ತು ಮಂಡ್ಯದ ಮದ್ದೂರಿನಲ್ಲಿ ಆಗ್ತಾಯಿದೆ. ನಿನ್ನೆ ರಾತ್ರಿ ಗೋಪನಕಪ್ಪದಲ್ಲಿ ಒಬ್ಬ ಸ್ಟ್ಯಾಬಿಂಗ್ ಕೂಡ ಆಗಿದೆ ಅಂತಕ್ಕಂಥ ಮಾಹಿತಿ ಆಗಲೇ ನನಗೆ ಸಿಕ್ಕಿದೆ. ಅಂದರೆ ಈ ರೀತಿ ಆದಾಗ ಘಟನೆಗಳನ್ನು ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಅವ್ರ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಂಡ್ರೆ ಮುಂದಾಗ್ತಕ್ಕಂಥ ಘಟನೆಗಳನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇದೆ. ಆದರೆ ಸರ್ಕಾರನ ಒಂದು ಕಡೆ ಅವ್ರಿಗೆ ಬೆಂಬಲಕ್ಕೆ ನಿಂತಂಥ ಸಂದರ್ಭ ನೋಡಿದರೆ ಈ ರೀತಿಯಾದಂಥ ಘಟನಾವಳಿಗಳು ಏನೋ ಸಾಮಾನ್ಯ ಅಲ್ಲ, ಇವೆಲ್ಲ ಪ್ರೀ ಪ್ಲ್ಯಾನ್ಡ್ ಅಂತಕ್ಕಂಥ ಘಟನೆ ಆಗುತ್ತೆ. ಯಾಕಂದರೆ ನೀವು ಮಸೀದಿ ಮ್ಯಾಗ ನಿಂತ್ಕೊಂಡು ಇವತ್ತು ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಒಗಿತೀರಿ, ಚಪ್ಪಲಿ ಒಗಿತೀರಿ ಅಂದರೆ ಎಲ್ಲಿಂದ ತಂದಿಟ್ರು? ಹಾಗಾದ್ರೆ ಯಾವಾಗ ತಂದಿಟ್ರು, ಯಾರು ತಂದಿಟ್ರು? ಈ ತನಿಖೆ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ಇದನ್ನೆಲ್ಲನೂ
ಸನ್ಮಾನ್ಯ ಗೃಹ ಸಚಿವರು ಒಳ್ಳೆಯವರು ಅದಾರಂತ ನಾವು ಭಾಳ ಅನ್ಕೊಂಡಾಗತ್ತೀವಿ, ಭಾಳ ಒಳ್ಳೆತನ ಸರಿಯಲ್ಲ ಅನ್ನೋಂಥದ್ದು ಇವಾಗ ಭಾಳ ಸ್ಪಷ್ಟವಾಗ್ತಾ ಇದೆ. ಪ್ರಮುಖವಾಗಿ ಈ ಘಟನೆಯನ್ನು ಗಲಾಟೆಯನ್ನು ಗಮನಿಸಿದರೆ ಒಂದು ಕಡೆ ಕಲ್ಲು ತೂರಾಟ ಮಾಡಿದಂಥವ್ರನ್ನ ತಪ್ಪಿತಸ್ಥರನ್ನ ಅವ್ರನ್ನ ಬಂಧನ ಮಾಡೋದು ಬಿಟ್ಟು ಅಮಾಯಕರನ್ನು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಂಧನ ಮಾಡಿದ್ದಾರೆ. ಒಂದು ಕಡೆ ಲಾಠಿ ಚಾರ್ಜ್, ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಂದರೆ ಏನು ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ? ನೋಡ್ರಿ, ಇವತ್ತು ಪೊಲೀಸ್ ಇಲಾಖೆದ ಲೆಕ್ಕ ಹೆಂಗಿರುತ್ತೆ ಅಂತಂದ್ರೆ ಆ ಕಡೆಯಿಂದ ಒಂದು 10 ಮಂದಿ, ಈ ಕಡೆಯಿಂದ ಒಂದು 10 ಮಂದಿ ಹಾಕಿ ಮುಗಿಸ್ಬಿಡೋಣ ಅಂತದ್ದು ಭಾವನೆ ಒಳಗೆ ಇರ್ತಾರೆ ಯಾವಾಗಲೂ. ಆದ್ರೆ ಆ ರೀತಿ ಆಗಬಾರ್ದು. ನೀವು ಲೆಕ್ಕ ತೋರಿಸಿದ್ರಾಗ 10 ಮಂದಿ ಹಿಂದೂಗಳನ್ನ ಹಾಕೇವಿ, 10 ಮಂದಿ ಮುಸಲ್ರನ್ನ ಹಾಕೇವಿ ಅನ್ನೋದ್ರಾಗ ಅರ್ಥ ಇರಂಗಿಲ್ಲ. ಯಾರು ತಪ್ಪಿಸ್ರಿದ್ದಾರೆ, ಅವ್ರು ಬೇಕಾದವರು ಇರಲಿ, ಹಿಂದೂಗಳಿರಲಿ ಅಥವಾ ಮುಸ್ಲಿಮರಿರಲಿ, ತಪ್ಪಿಸ್ರು ಯಾರು ಇದ್ದಾರೆ ಅವ್ರನ್ನ ಹಿಡಿದು ಒಳಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ವಿನಾ ನಂಬರನ್ನು ಸೇಮ್ ತೋರ್ಸೋಕೆ ಹೋಗೋದ್ರಾಗ ಪೊಲೀಸ್ ಇಲಾಖೆ ಭಾಳ ಜಾಣ್ಮೆಯನ್ನು ತೋರಿಸುವಂಥ ಅವಶ್ಯಕತೆ ಇಲ್ಲ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇನ್ನು ನಿಮ್ಮ ತಾಳ್ಮೆಯನ್ನು, ಜನರ ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡೋಕೆ ಹೋಗಬೇಡ್ರಿ. ಜನರ ಕಾನೂನು ಏನಾದರೂ ಕೈಗೆ ತೆಗೆದುಕೊಂಡ್ರೆ ಸರ್ಕಾರ ಇರುತ್ತೋ ಇಲ್ಲೋ ಅನ್ನೋ ಯೋಚನೆಯನ್ನು ಸರ್ಕಾರ ಮಾಡಬೇಕು. ಅವಾಗ ಇದಿಷ್ಟು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಒಂದು ಕಡೆ ಏನು ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿಯಿಂದಾಗಿ ಈ ರೀತಿ ಗಲಭೆಗಳು ಗಲಾಟೆಗಳು ಏನು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ರೀತಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕ್ರಮವನ್ನು ಕೈಗೊಳ್ಳಬಾರದು, ಅದರ ಬದಲಾಗಿ ಏನು ತಪ್ಪಿತಸ್ಥರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭ ನಡೆದಿರ್ತಕ್ಕಂಥ ಕಲ್ಲು ತೂರಾಟದ ಗಲಭೆ ಹಿನ್ನೆಲೆಯಲ್ಲಿ ಸಾಕಷ್ಟು ಉದ್ವಿಗ್ನವಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ BJP ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ತಾವು ಗಮನಿಸಿದ್ರಿ, ಏನು ನಡೀತಾ ಇದೆ ಸರ್ ಅಂತ? ನೋಡಿ, ಈಗಾಗಲೇ ಕರ್ನಾಟಕದಲ್ಲಿ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಮೇಲೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅಂತಕ್ಕಂಥದ್ದು ಒಂದು ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನೀತಿನಲ್ಲಿ ಆಗ್ತಾಯಿದೆ. ಅವ್ರಿಗೆ ಗಾಂಧಲೆ ಮಾಡಬೇಕು ಬೇಡ ಅಂತಾರೆ ಗೊತ್ತಿಲ್ಲ, ಆದರೆ ಇವ್ರು ಮಾಡಿಸುವಂಥ ಕೆಲಸವನ್ನು ಸರ್ಕಾರದ ಕಡೆಯಿಂದ ಇವತ್ತು ಪ್ರಚೋದನೆ ಆಗ್ತಾಯಿದೆ. ಯಾಕಂದರೆ ನಾವು ನೋಡಿದ್ದೇವೆ, ಅನೇಕ ಕ್ರಿಮಿನಲ್ ಕೇಸ್ಗಳು ಉಳ್ಳಂಥವ್ರನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ತೊಗೊಂಬಂದು ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹುಬ್ಳಿ ಗಲಭೆಯಲ್ಲಿ ಸುಮಾರು 52-53 ಜನ ಅವ್ರನ್ನ ಬಿಡಿಸುವಂಥ ಪ್ರಯತ್ನ ಮಾಡಿದರು. ವಾಪಸ್ ನಾವು ಕೋರ್ಟಿಗೆ ಹೋಗಿ ಮತ್ತು ವಾಪಸ್ ಕೇಸ್ ಓಪನ್ ಆಗ್ತಾಯಿದೆ. DJ, KG ಆಗಲಿ, ಉದಯಗಿರಿ ಆಗಲಿ, ಈ ರೀತಿಯಾದಂಥ ಹಲವಾರು ಕಡೆ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ನಾವು ಗಮನಿಸಿದಾಗ ಸರ್ಕಾರ ಇವತ್ತು ಅವ್ರ ಬೆಂಬಲಕ್ಕೆ ನಿಲ್ತೈತೆ ಅನ್ನೋಂಥದ್ದನ್ನು ಮೇಲ್ನೋಟಕ್ಕೆ ಇವತ್ತು ಭಾಳ ಸ್ಪಷ್ಟವಾಗಿ ಸಾಬೀತಾಗ್ತಾಯಿದೆ. ಅದರ ಭಾಗವಾಗಿ ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಯಾಕಂದರೆ 4-5 ಕಡೆ ಈ ಸಲ ವಿಶೇಷವಾಗಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಮ್ಮ ಧಾರವಾಡ ತಾಲೂಕಿನಲ್ಲಿ ಒಂದಾಗಿದೆ, ಇವತ್ತು ಮಂಡ್ಯದ ಮದ್ದೂರಿನಲ್ಲಿ ಆಗ್ತಾಯಿದೆ. ನಿನ್ನೆ ರಾತ್ರಿ ಗೋಪನಕಪ್ಪದಲ್ಲಿ ಒಬ್ಬ ಸ್ಟ್ಯಾಬಿಂಗ್ ಕೂಡ ಆಗಿದೆ ಅಂತಕ್ಕಂಥ ಮಾಹಿತಿ ಆಗಲೇ ನನಗೆ ಸಿಕ್ಕಿದೆ. ಅಂದರೆ ಈ ರೀತಿ ಆದಾಗ ಘಟನೆಗಳನ್ನು ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಅವ್ರ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಂಡ್ರೆ ಮುಂದಾಗ್ತಕ್ಕಂಥ ಘಟನೆಗಳನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇದೆ. ಆದರೆ ಸರ್ಕಾರನ ಒಂದು ಕಡೆ ಅವ್ರಿಗೆ ಬೆಂಬಲಕ್ಕೆ ನಿಂತಂಥ ಸಂದರ್ಭ ನೋಡಿದರೆ ಈ ರೀತಿಯಾದಂಥ ಘಟನಾವಳಿಗಳು ಏನೋ ಸಾಮಾನ್ಯ ಅಲ್ಲ, ಇವೆಲ್ಲ ಪ್ರೀ ಪ್ಲ್ಯಾನ್ಡ್ ಅಂತಕ್ಕಂಥ ಘಟನೆ ಆಗುತ್ತೆ. ಯಾಕಂದರೆ ನೀವು ಮಸೀದಿ ಮ್ಯಾಗ ನಿಂತ್ಕೊಂಡು ಇವತ್ತು ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಒಗಿತೀರಿ, ಚಪ್ಪಲಿ ಒಗಿತೀರಿ ಅಂದರೆ ಎಲ್ಲಿಂದ ತಂದಿಟ್ರು, ಹಾಗಾದ್ರೆ ಯಾವಾಗ ತಂದಿಟ್ರು, ಯಾರು ತಂದಿಟ್ರು, ಈ ತನಿಖೆ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು ಇದನ್ನೆಲ್ಲನೂ. ಸನ್ಮಾನ್ಯ ಗೃಹ ಸಚಿವರು ಒಳ್ಳೆಯವರು ಅದಾರಂತ ನಾವು ಭಾಳ ಅನ್ಕೊಂಡಾಗತ್ತೀವಿ, ಭಾಳ ಒಳ್ಳೆತನ ಸರಿಯಲ್ಲ ಅನ್ನೋಂಥದ್ದು ಇವಾಗ ಭಾಳ ಸ್ಪಷ್ಟವಾಗ್ತಾ ಇದೆ. ಪ್ರಮುಖವಾಗಿ ಈ ಘಟನೆಯನ್ನು ಗಲಾಟೆಯನ್ನು ಗಮನಿಸಿದರೆ ಒಂದು ಕಡೆ ಕಲ್ಲು ತೂರಾಟ ಮಾಡಿದಂಥವ್ರನ್ನ ತಪ್ಪಿತಸ್ಥರನ್ನ ಅವ್ರನ್ನ ಬಂಧನ ಮಾಡೋದು ಬಿಟ್ಟು ಅಮಾಯಕರನ್ನು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಂಧನ ಮಾಡಿದ್ದಾರೆ. ಒಂದು ಕಡೆ ಲಾಠಿ ಚಾರ್ಜ್, ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಂದರೆ ಏನು ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ? ನೋಡ್ರಿ, ಇವತ್ತು ಪೊಲೀಸ್ ಇಲಾಖೆದ ಲೆಕ್ಕ ಹೆಂಗಿರುತ್ತೆ ಅಂತಂದ್ರೆ ಆ ಕಡೆಯಿಂದ ಒಂದು 10 ಮಂದಿ, ಈ ಕಡೆಯಿಂದ ಒಂದು 10 ಮಂದಿ ಹಾಕಿ ಮುಗಿಸ್ಬಿಡೋಣ ಅಂತದ್ದು ಭಾವನೆ ಒಳಗೆ ಇರ್ತಾರೆ ಯಾವಾಗಲೂ. ಆದ್ರೆ ಆ ರೀತಿ ಆಗಬಾರ್ದು. ನೀವು ಲೆಕ್ಕ ತೋರಿಸಿದ್ರಾಗ 10 ಮಂದಿ ಹಿಂದೂಗಳನ್ನ ಹಾಕೇವಿ, 10 ಮಂದಿ ಮುಸಲ್ರನ್ನ ಹಾಕೇವಿ ಅನ್ನೋದ್ರಾಗ ಅರ್ಥ ಇರಂಗಿಲ್ಲ. ಯಾರು ತಪ್ಪಿಸ್ರಿದ್ದಾರೆ, ಅವ್ರು ಬೇಕಾದವರು ಇರಲಿ, ಹಿಂದೂಗಳಿರಲಿ ಅಥವಾ ಮುಸ್ಲಿಮರಿರಲಿ, ತಪ್ಪಿಸ್ರು ಯಾರು ಇದ್ದಾರೆ ಅವ್ರನ್ನ ಹಿಡಿದು ಒಳಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ವಿನಾ ನಂಬರನ್ನು ಸೇಮ್ ತೋರ್ಸೋಕೆ ಹೋಗೋದ್ರಾಗ ಪೊಲೀಸ್ ಇಲಾಖೆ ಭಾಳ ಜಾಣ್ಮೆಯನ್ನು ತೋರಿಸುವಂಥ ಅವಶ್ಯಕತೆ ಇಲ್ಲ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇನ್ನು ನಿಮ್ಮ ತಾಳ್ಮೆಯನ್ನು, ಜನರ ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡೋಕೆ ಹೋಗಬೇಡ್ರಿ. ಜನರ ಕಾನೂನು ಏನಾದರೂ ಕೈಗೆ ತೆಗೆದುಕೊಂಡ್ರೆ ಸರ್ಕಾರ ಇರುತ್ತೋ ಇಲ್ಲೋ ಅನ್ನೋ ಯೋಚನೆಯನ್ನು ಸರ್ಕಾರ ಮಾಡಬೇಕು. ಅವಾಗ ಇದಿಷ್ಟು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಒಂದು ಕಡೆ ಏನು ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿಯಿಂದಾಗಿ ಈ ರೀತಿ ಗಲಭೆಗಳು ಗಲಾಟೆಗಳು ಏನು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ರೀತಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕ್ರಮವನ್ನು ಕೈಗೊಳ್ಳಬಾರದು, ಅದರ ಬದಲಾಗಿ ಏನು ತಪ್ಪಿತಸ್ಥರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.